ನಾನು ವಿಡಿಯೋ ಆನ್ ಮಾಡಂಗಿಲ್ಲ ಗೈಸ್. ನಮ್ಮ ಚಶ್ವಿತಾ ಹಲೋ ಗಾಯ್ಸ್ ಅಂದ್ಬಿಡ್ತಾಳೆ. ಈ ಸರಿ ಪ್ಲೀಸ್ ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಆದ ಮಾರನೇ ದಿನನೇ ಸ್ಯಾಟರ್ಡೇನೇ ರಕ್ಷಾಬಂಧನ ಬಂದಿದೆ ಅಲ್ಲ. ನಮ್ಮನೇಲಿ ಸಂಜೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಅಣ್ಣ ಆಫೀಸಿಂದ ಬಂದು ರೆಡಿಯಾಗಿ ಕೂತಿದ್ದಾರೆ. ಪ್ರೀತಮ್ಮು ಚೆಸ್ಸಿ ಇಲ್ಲಿ ಕಣ್ಣ ಎಲ್ಲ ಕೂತಿದ್ದಾರೆ ರೆಡಿಯಾಗಿ. ಇವಾಗ ಸೆಲೆಬ್ರೇಟ್ ಮಾಡಬೇಕು ನೋಡಿ ರಕ್ಷೆಗಳೆಲ್ಲ. ಸರ್ ಲಾಸ್ಟ್ ಇಯರ್ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅವ್ರ ಫೋಟೋಸ್ ಹಾಕ್ಸಿ. ಈ ಸರಿ ಬೇಡ ಬಿಡು ಅಂತ ಹೇಳ್ಬಿಟ್ಟು ಈ ಥರನೇ ತಂದಿದ್ದೀನಿ, ನಾರ್ಮಲ್ ಆಗಿರೋದು. ಇದು ಚೆಸ್ಸಿ ಫೇವ್ರೇಟ್ ಕಾಜು ಬರ್ಫಿ ಗೈಸ್. ಇದು ಅಕ್ಷತೆಗಳು ತುಂಬ ಇತ್ತು. ನಮ್ಮ ಶಶ್ವಿತ್ ಹಾಕಿ ಮನೆ ಫುಲ್ ಅವೇ ಮಾಡಿಬಿಟ್ಟವಳೆ. ಇಷ್ಟೇ ಪ್ರಸ್ತುತಾಗಿ ಇವಾಗ ಸಾಕು ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಅನ್ನ ಕಟ್ಟೋಣ. ರಕ್ಷಾ ಮಾಡ್ತಾ ಇದ್ದೀನಿ ಅನ್ನಗೆ. ಬೆಂಚ್ ಕಾರ್ ಅಂತ ಸ್ಕೀ ಇದೆ ಇದ್ರೊಳಗಡೆ. ಬೆಂಚ್ ಕಾರ್ದು ರೈಡ್ ಹೋಗ್ತಾ ಇರೋದೆ. ಏನಂತ ಗೊತ್ತಿಲ್ಲ. ಫೋಟೋ ಚೀಮ ಗೈಸ್. ಇವಾಗ ಚಶ್ವಿತಾ ಪ್ರೀತಮ್ಮ ಕಟ್ತಾ ಇದ್ದಾಳೆ. ಮನುಷ ಹೆಲ್ಪ್ ಮಾಡ್ತಾ ಇದ್ದಾಳೆ. ಆಲ್ರೆಡಿ ಚಶ್ವಿತಾ ಅರ್ಜುನ್ ಕಟ್ಬಿಟ್ಲು. ಅನ್ವಿ ಬಂದು ಪ್ರೀತಮ್ಮ ಕಟ್ಬಿಟ್ಟೋದ್ರು ರಾಖಿನ. ಈ ಸರಿ ನಮ್ಮ ಕಾರ್ತಿಕ್ ಮಿಸ್ಸಿಂಗ್ ಗೈಸ್. ನಮ್ಮ ಕಾರ್ತಿಕ್ ಊರಿಗೆ ಹೋಗ್ಬಿಟ್ಟಿದ್ದಾನೆ. ನಮ್ಮ ಮನುಷ ಹಬ್ಬಕ್ಕೆ ಹೋಗ್ತಾಳಲ್ಲ ಗೌರಿ ಗಣೇಶಗೆ, ಅವಾಗ ಕಟ್ತಾಳೆ. ಅವ್ನು ನಿನ್ನೆನೂ ಹೋಗಿದ್ದು, ಮೊನ್ನೆ ಅಲ್ಲ ಮನುಷ, ಮೊನ್ನೆ ಹೋಗಿದ್ದವನು. ಯಾವಾಗಲೂ ಅವನು ಇರ್ತಾ ಇದ್ದು. 3 ಜನಕ್ಕೂ ನಾವು ಒಂದೇ ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಮನುಷ್ಯ ಇಲ್ಲಿದ್ದಾಗಿಂದ. ಬಟ್ ಈ ಸರಿ ಕಾರ್ತಿಕ್ ಮಿಸ್ಸಿಂಗು. ಇನ್ನು ಮನೋಜ್ ಬರ್ತಾ ಇದ್ದಾನೆ, ಫೋನ್ ಮಾಡಿದ್ದ, ಅವನು ಬರ್ತಾ ಇದ್ದಾನೆ, ನಮ್ಮ ಭಾವ ಮಗ.
ಗೈಸ್ ನಮ್ಮ ಪ್ರೀತಮ್ ರಾಖಿ ಬಾಯ್ ಆಗ್ಬಿಟ್ಟಿದ್ದಾನೆ. ರಾಖೀಸ್ ನೋಡ ಅವ್ನ ಕೈ ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರ. ಚೆಸ್ಸಿನ್ನು ಮೋನುಷ ಇಬ್ರು ಸೇರಿ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ. ಓಪನ್ ಮಾಡು ನೋಡ ಹಾಕು ಗೈಸ್. ಈ ಸರಿ ಚಶ್ವಿತಾಗೆ ಬೆಳ್ಳಿ ಸರ, ಇವಾಗೆಲ್ಲ ಫುಲ್ ಟ್ರೆಂಡ್ ಅಲ್ಲ ಬೆಳ್ಳಿ ಜ್ಯುವೆಲರೀಸು, ಅದಕ್ಕೆ ಈ ಸರಿ ಇದು ಕೊಡ್ಸಿದ್ದು ಗಿಫ್ಟ್ ಮಾಡೋಕ್ಕೆ. ಇದೇನು ನಾವು ಕೊಡ್ಸಿದ್ದಲ್ಲ ಗೈಸ್, ನಮ್ಮ ಪ್ರೀತಮ್ಮು ಹುಂಡಿಗೆ ಹಾಕ್ಕೊಂಡಿದ್ದ 1 ವರ್ಷದಿಂದ. ನಾವು ಯಾವಾಗ ಕೊಟ್ಟಾಗ ಆ ಸೇವಿಂಗ್ ದುಡ್ಡಲ್ಲಿ ಎತ್ಕೊಂಡೋಗಿ ತಗೊಬಂದಿದ್ದು ನೋಡಿ. ಮತ್ತು ಈ ವರ್ಷ ಒಂದು ಉಂಡೆ ಕೊಡ್ಸ್ಕೊತಾನೆ, ವರ್ಷ ಪೂರ್ತಿ ಹಾಕ್ಕೊತಾನೆ. ಈ ರಕ್ಷಾಬಂಧನ್ಗೆ ಗಿಫ್ಟ್ ಮಾಡ್ತಾನೆ ಚಶ್ವಿತಾಗೆ ಏನೋ ಒಂದು, ನಮ್ಮ ಕೈಗೆ ಕೊಡ್ತಾನೆ ನಾನು ತಗೊಂಬನ್ನಿ ಅಂತ. ಈ ಥರ ತಗೊಂಬರ್ತಾನೆ. ಚಶ್ವಿತಾ ಕ್ಯೂಟಾಗಿರುತ್ತೆ ಫ್ರಾಕ್ಸ್ಗೆ ಎಲ್ಲಾನು ಟ್ರೆಡಿಷ್ನಲ್ ಆಗಿ. ನನಗೂ ಆಗುತ್ತೆ, ಅವಳಿಗೂ ಆಗುತ್ತೆ. ಸರ ಸಖತ್ ಇಷ್ಟ ಆಯಿತು. ಇದು ಗ್ರೀನ್ ಅಲ್ಲ, ಒಂಥರ ಸ್ಕೈ ಬ್ಲೂ ಇದು ಅಲ್ಲ ಮನುಷ್ಯ ಕಲರು. ಸಖತ್ತಾಗಿದೆ ಚಶ್ವಿತಾ ಗಿಫ್ಟ್, ಚೆನ್ನಾಗಿದೆ ಗೈಸ್. ಇವಾಗ ನಮ್ಮನ್ನ ಕೊಟ್ಟಿರೋ ಗಿಫ್ಟ್ ಓಪನ್ ಮಾಡ್ತಾ ಇದ್ದೀನಿ. ಏನಂತ ಗೊತ್ತಿಲ್ಲ. ನಿನಗಿಲ್ಲ ಗೈಸ್, ನಮ್ಮನ್ನ ನಂಗೆ ಕಾಸು ಕೊಟ್ಟಿದ್ದು ಚಶ್ವಿತಾ ನನಗಿಲ್ಲ ಅಂತ ಇದ್ದಾರೆ. ಇದೇನೋ ಗಿಫ್ಟ್ ಏನಂತಾನು ಗೊತ್ತಾಗ್ತಾ ಇಲ್ಲ, ಗೆಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ನಮ್ಮನೆ ಯಾವಾಗಲೂ ಸರ್ಪ್ರೈಸಿಗೆ ಏನೋ ಒಂದು ಗಿಫ್ಟ್ ಕೊಟ್ಟೇ ಕೊಡ್ತಾನೆ. ಈ ಸರಿ ಏನಂತಾನು ಗೊತ್ತಿಲ್ಲ. ನಮ್ಮನ್ನ ನೋಡಿ ಗೈಸ್, ಏನಿಲ್ಲ ಖಾಲಿ ಬಾಕ್ಸ್ ಅಂತ ಇದ್ದಾನೆ. ಖಾಲಿ ಬಾಕ್ಸ್ಗೆ ಇಷ್ಟೊಂದು ರ್ಯಾಪಿಂಗ್ ಬರಲ್ಲ ಅಲ್ಲ ಮನುಷ್ಯ, ಪ್ಲಾಸ್ಟಿಕ್ದು. ಓಪನ್ ಮಾಡ್ತೇನೆ, ನಾನೇ ಕಣ್ಮುಚ್ಕೊಂತೀನಿ. ಚಾಕ್ಲೇಟ್ಸ್ ತಾನೆ ನೋಡಿ ಗೈಸ್, ನಮ್ಮನೆ ನನ್ನ ಚಿಕ್ಕ ಮಗು ತರ ಚಾಕ್ಲೇಟ್ಸ್ ಬಂದಿದ್ದಾನೆ. ನಾನು ಇನ್ನ ಏನೋ ಇರುತ್ತೆ ಅನ್ಕೊಂಡೆ. ಗೈಸ್ ಇದೆಲ್ಲ ಡಾರ್ಕ್ ಚಾಕ್ಲೇಟ್. ಡಾರ್ಕ್ ಚಾಕ್ಲೇಟ್ ಚೆನ್ನಾಗೈತೆ. ಥ್ಯಾಂಕ್ಸ್ ಅಣ್ಣಯ್ಯ. ಚಾಕ್ಲೇಟ್ ಆಗಿರೋದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಮೈನಿನೂ ಕೊಟ್ಟಿರೋದು ನಮ್ಮ ಅನ್ನ ಎಕ್ಸ್ಟ್ರಾ ಅಲ್ಲಣ್ಣ. ಅನ್ಕೊಂಡೆ. ಇಲ್ಲ ಯಾವತ್ತೂ ನಂಗೆ ಕಾಸೇ ಕೊಡ್ತಾ ಇಲ್ಲ ನಮ್ಮನ್ನ ಅಂತ. ಈ ಸರಿ ನಮ್ಮನೆ ಯಾವತ್ತೂ ನಂಗೆ ಕಾಸು ಕೊಡ್ತಾ, ಯಾವಾಗ ಗಿಫ್ಟ್ ಕೊಡ್ತಾ ಇದ್ದಿದ್ದು. ಈ ಸರಿ ನನಗೆ ಕಾಸು ಕೊಟ್ಟಿದ್ದು ಚಾಕ್ಲೇಟ್ ಅಂದ್ರೆ, ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ಕಾಸು ತಗೊಂಬಂದಿರೋದು. ನನಗೇನು ಇಷ್ಟ ಅದೇ ತಗೋಬೇಕು ಅಂತ. ಗೈಸ್ ಇವಾಗ ನಮ್ಮ ಮನೋಜ್ ಬಂದ. ಮೋನುಷನ ಚೆಸ್ಸಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮನೋಜ್ಗೆ.
ರಾಖಿ ಕಟ್ಟಿದ್ದಾಯಿತು. ಮನೋಜ್ ಕಾಲು ನಮಸ್ಕಾರ ಮಾಡೋಕ್ಕಂತೂ ಬಿಡ್ತಾನೇ ಇಲ್ಲ. ಬೇಡ 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 ಅಂತ ಇದ್ದ. ಪರವಾಗಿಲ್ಲ ಮಾಡಿಸ್ಕೊಪ್ಪ ತಂಗಿಗೆ ಆಶೀರ್ವಾದ ಮಾಡು ಅಂತ ಹೇಳ್ಬಿಟ್ಟು ನಾವು ಫೈನಲ್ ನಮಸ್ಕಾರ ಮಾಡ್ಕೊಳೋಕ್ಕೆ ಒಪ್ಕೊಂಡ. ನಮ್ಮ ಶಶ್ವಿತಾಗೆ ತುಂಬ ಆಸೆ ಕಾಲಿಗೆ ನಮಸ್ಕಾರ ಮಾಡಬೇಕಂದ್ರೆ. ಚಂದು ಬಂದುಬಿಟ್ಟು ನಮ್ಮ ಚಿಕ್ಕ ಮಾವನ ಮಗಳು, ಅಂದರೆ ನಮ್ಮ ಕನ್ನವರ ಚಿಕ್ಕಪ್ಪ ಮಗಳು. ನನ್ನ ವಿಡಿಯೋಸಲ್ಲಿ ಮೋಸ್ಟ್ಲಿ ಕಾಣಿಸ್ಕೊಂಡಿಲ್ಲ ಅನಿಸುತ್ತೆ ಯಾವಾಗ್ಲೂ. ವರ್ಷ ಬಂದು ಚಂದುನು ನಮ್ಮ ಕಣ್ಣಗೆ ರಾಖಿ ಕಟ್ತಾಳೆ. ನಾನು ಲಾಸ್ಟ್ ಇಯರ್ ಈ ಥರ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳೋದು ಮಿಸ್ ಆಗಿತ್ತು, ಬಟ್ ಈ ಇಯರು ಮಿಸ್ ಮಾಡಬಾರ್ದಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅನ್ವಿತಾ ಪ್ರೀತಮ್ಮ ಕಟ್ತಾ ಇದ್ದಾಳೆ ಬಂದುಬಿಟ್ಟು. ಆಮೇಲೆ ಚೆಸ್ಸಿನೂ ಅರ್ಜುನ್ಗೆ ರಾಖಿ ಕಟ್ತಾರೆ. ಮಕ್ಳಿಗೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಚಂದು ಹತ್ರ ಇದ್ದು ಹೇಳ್ಕೊಡ್ತಾ ಇದ್ದಾಳೆ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಸರಂತೂ ತುಂಬಾ ಖುಷಿ ಆಯಿತು ಗೈಸ್. ಎಲ್ಲರೂ ರಾಖಿ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ವಿ. ನಮ್ಮ ತೇಜನೂ ಬರ್ತಾ ಇದ್ದಾಳೆ ಅವ್ರ ಮಕ್ಕಳನ್ನ ಕರ್ಕೊಂಡು. ನಮ್ಮ ಅನಿತಾ ಈ ಸರಿ ರಕ್ಷಾಬಂಧನ ಹಬ್ಬದ ದಿನ ಕಟ್ಟಲಿಲ್ಲ, ಬಿಕಾಸ್ ಅನಿತಾ ಅವ್ರ ರಿಲೇಷನ್ಸ್ ಯಾರು ತೀರೋಗಿದ್ದರು. ಸೂತಕ ಇತ್ತು ಅವ್ರಿಗೆ. 11 ದಿನ ಆದಮೇಲೆ ಮತ್ತೆ ಕಟ್ಟಿದ್ದಾಳೆ. ಆ ವಿಡಿಯೋನು ನಾನು ವಿಡಿಯೋ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೀವು ನೋಡಬಹುದು. ಶಶ್ವಿತಾಗಂತೂ ಗಂಟು ಹಾಕೋದು ಬರೋದೇ ಇಲ್ಲಾಗೆ, ಸುಮ್ಮನೆ ಅಲ್ಲಿಟ್ಟು ತಿರುಗಿಸ್ತಾ ಇರ್ತಾಳೆ ದಾರನಷ್ಟೇ. ಮತ್ತು ಚಂದು ಕಟ್ಟಿದ್ಲು. ನಮ್ಮ ಶಶ್ವಿತಾಗೆ ಸ್ವೀಟ್ಸ್ ಅಂದರೆ ತುಂಬಾ ಹುಚ್ಚು. ಅದರಲ್ಲೂ ಕಾಜು ಬರ್ಫಿ ಅಂದರೆ ತುಂಬ ಇಷ್ಟ ಗೈಸ್. ಈ ಕಾಲಕ್ಕೆ ಬೀಳೋದಂದು ಅವಳಿಗೆ ಸಖತ್ ಖುಷಿಯಾಗೋಗುತ್ತೆ. ಎಲ್ಲರೂ ನಕ್ಬಿಟ್ರು. ಅರ್ಜುನ್ ಅಷ್ಟು ಅಕ್ಷತೆ ಕಾಲು ಎತ್ಕೊಂಡು ಹಾಕೋ ಅಷ್ಟೊತ್ತಿಗೆ ಜಡೆ ಎಲ್ಲ ಒಂಥರ ಡಿಸೈನ್ ಆಗೋಯ್ತು. ಅವಳಿಗೆ ತುಂಬಾ ಖುಷಿ ಆಯಿತು. ತೇಜ ಅವರು ಬಂದರು ಮಕ್ಕಳನ್ನ ಕರ್ಕೊಂಡು. ಸೂರ್ಯನನ್ನು ತೇಜ ಇಬ್ಬರು ಬಂದರು. ಇದು ಬಂದುಬಿಟ್ಟು ಲಾಗು ಸ್ಯಾಟರ್ಡೇದಲ್ಲ, ಸಂಡೇದು. ರಕ್ಷಾಬಂಧನ ಸ್ಯಾಟರ್ಡೇ ಇತ್ತಲ್ಲ, ಇದು ಮಾರನೇ ದಿನ ಲಾಗು. ಅವತ್ತು ನಾನು ಅವ್ರು ಬರೋಕ್ಕಾಗಲಿಲ್ಲ, ಅದರಿಂದ ನಾನು ನೆಕ್ಸ್ಟ್ ಡೇ ಬಂದ್ರಲ್ಲ ಅವತ್ತು ನಾನು ವಿಡಿಯೋ ಮಾಡಿಕೊಂಡೆ. ಎಲ್ಲ ಸೇರಿಬಿಟ್ಟು ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಶಶ್ವಿತಾ ಬಂದು ಇವಾಗ ಜಿತ್ತಿನ ಕಟ್ತಾ ಇದ್ದಾಳೆ. ಮತ್ತು ಹರಿ ಬಂದುಬಿಟ್ಟು ಪ್ರೀತಮ್ಮಗೆ ಕಟ್ತಾಳೆ. ತುಂಬಾ ಖುಷಿ ಆಯಿತು. ಎಲ್ಲರೂ ಈ ಥರ ಈ ಸರಿ ರಕ್ಷಾಬಂಧನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಕ್ಕೆ. ಎಲ್ಲ ಚುಡಾಯಿಸ್ತಾ ಇದ್ರು ಗೈಸಲ್ಲಿ. ಕಾಲು ನಮಸ್ಕಾರ ನಮ್ಮ ಚಿತ್ತಿನಿಗಂತೂ ಏನೋ ಒಂಥರ ಅವನಿಗೆ ಕಾಲು ಮುಗಿತಾ ಇದ್ದರೆ ಖುಷಿ ಆಗೋಯ್ತು. ಇವಾಗ ಹರಿ ಪ್ರೀತಮ್ಗೆ ಕಟ್ತಾ ಇದ್ದಾಳೆ. ಅವ್ರಿಗೆ ಪಾಪ ಇನ್ನೂ ಗಂಟು ಹಾಕಕ್ಕೆ ಬರೋಲ್ಲ. ಶಶ್ವಿತಾಗೂ ಬರೋಲ್ಲ, ಹರಿಗೂ ಬರೋಲ್ಲ. ಅನ್ವಿತಾ ಗಂಟು ಹಾಕ್ತಾಳೆ. ನಮ್ಮ ಪ್ರೀತಮ್ ಫೋಟೋಗೆ ಪೋಸ್ ಕೊಡು ಅಂದರೆ ಬರೀ ಕಣ್ಣು ಮಾತ್ರ ತಿರುಗಿಸ್ತಾನೆ, ಮುಖಾನ ತಿರುಗಿಸಲ್ಲ. ಪುಟಾಣಿಗಳಿಬ್ಬರು ಅಣ್ಣಂದ್ರಿಗೆ ರಕ್ಷೆ ಕಟ್ಬಿಟ್ಟು ಆರತಿ ಎತ್ತುತ್ತಾ ಇದ್ದಾರೆ ಗೈಸ್. ನೋಡಿ, ಫಸ್ಟ್ ಟೈಮು ನಮ್ಮ ಅಣ್ಣಗೆ ಅಶ್ವಿನಿನೂ ರಾಖಿ ಕಟ್ತಾ ಇರೋದು. ಯಾವಾಗಲೂ ಒಬ್ರಿಗೊಬ್ರು ಸಿಗ್ತಾ ಇರಲಿಲ್ಲ, ಬಟ್ ಇಯರು ರಕ್ಷಾಬಂಧನಿಗೆ ಅಣ್ಣ ಮನೆಗೆ ಬಂದಿದ್ನಲ್ಲ, ಸಿಕ್ಕಿದ್ದಕ್ಕೆ ಅಣ್ಣಗೆ ನಾವು ಕಟ್ತೀವಿ ಅಂತ ಹೇಳ್ಬಿಟ್ಟು ಕಟ್ತಾಯಿದ್ರು. ತುಂಬಾ ಖುಷಿ ಆಯಿತು. ಅಣ್ಣಗೂ ವರ್ಷ ಇಲ್ಲಿ ಬೆಂಗಳೂರಿಗೆ ಅಣ್ಣ ಬಂದಾಗಿಂದ ನಾನು ಒಬ್ಬಳೇ ಕಟ್ತಾ ಇದ್ದಿದ್ದು. ಊರಲ್ಲಾದರೆ ಜಾಸ್ತಿ ಜನ ಕಟ್ತಾಯಿದ್ರು ಗೈಸ್ ಬಂದು, ಬಟ್ ಇಲ್ಲೊಬ್ಬಳೆಲ್ಲ. ಇವಾಗ ನೆಕ್ಸ್ಟ್ ಇಯರಿಂದ ನನಗೆ ಇನ್ನು ಮೂರು ಜನ ತಂಗಿಂದರು, ನಾನು 3 ಪ್ಲ್ಯಾನ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾಯಿದ್ರು ಅಣ್ಣ. ನೆಕ್ಸ್ಟ್ ನಮ್ಮ ತೇಜಗಂತೂ ಖುಷಿ. ತೇಜನ ಕಂಡ್ರೆ ಯಾಕೋ ಖುಷಿ ಆಗುತ್ತೆ. ನೆಕ್ಸ್ಟ್ ತೇಜ ಕಟ್ತಾ ಇದ್ದಾಳೆ. ತೇಜ ಅಂತ ಇರಲಿ ಗೈಸ್, ನಾನು ಸ್ವಲ್ಪ ಚಿಕ್ಕದಾಗಿ ತೋರಿಸಿ ವಿಡಿಯೋದಲ್ಲಿ ಅಂತ, ಅದಕ್ಕೆ ಎಲ್ಲರೂ ನಗ್ತಾ ಇದ್ವಿ. ತುಂಬಾ ನಾಯ್ಸ್ ಇತ್ತು ಗೈಸ್, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದಿಲ್ಲ, ಅಂದರೆ ನಾರ್ಮಲ್ ವಿಡಿಯೋನ ಹಾಕೋದಾಗಿತ್ತು. ತುಂಬ ನಾಯ್ಸ್ ಇತ್ತು, ಸೌಂಡ್ ಹೆವಿ ಇತ್ತು ಮಕ್ಕಳಿರೋದ್ರಿಂದ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಲಾಸ್ಟ್ ಬಂದುಬಿಟ್ಟು ನಮ್ಮ ಅನಿತಾ ಅಕ್ಕ ಸೇರಿ ಲಾಸ್ಟ್ ರಕ್ಷಾಬಂಧನ ಕಟ್ತಾ ಇರೋದು. ಅಂದರೆ ಫ್ಯಾಮ್ಲಿಯಲ್ಲಿ ನಮ್ಮ ಅನಿತಾ ಅಕ್ಕನೇ, ಬಿಕಾಸ್ ಹೇಳಿದ್ನೆಲ್ಲ ಅವ್ರಿಗೆ ಸೂತಕ ಇತ್ತು ಅದರಿಂದ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ನೆಕ್ಸ್ಟ್ ಫ್ರೈಡೇ ಗೈಸ್. ಹಬ್ಬದಾದ ಕರೆಕ್ಟಾಗಿ 8 ದಿನ ನೆಕ್ಸ್ಟ್ ಫ್ರೈಡೇ ಅನಿತಾ ಅಕ್ಕ ಹಬ್ಬ ಮಾಡಿದ್ದು, ವರಮಹಾಲಕ್ಷ್ಮಿ ಹಬ್ಬ. ಆವತ್ತು ಕಟ್ಟಿದ್ದು. ಹಂಗೆ ನಮ್ಮ ಮನೆ ಕರೆದು ಹಬ್ಬದ ದಿನ ಬಂದು ಅರಿಶಿನ ಕುಂಕುಮ ತೊಗೊಂಡಿರಲಿಲ್ವಲ್ಲ, ಆವತ್ತು ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಆಮೇಲೆ ಹಂಗೆ ರಕ್ಷಾಬಂಧನ ಕನ್ನ ಕಟ್ಟಿಬಿಟ್ಟು ನಮ್ಮ ಮನೆ ಅರಿಶಿನ ಕುಂಕುಮ ತೊಗೊಂಡು ಹೋದರು. ಇದು ಲಾಸ್ಟ್ ಅವತ್ತು ಫ್ರೈಡೇ. ಅದಕ್ಕೆ ನಾನು ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿದ್ದು ಅಪ್ಲೋಡ್ ಮಾಡೋಕ್ಕೆ. ಅದ್ರಲ್ಲಿ ಬೇರೆ ನನಗೆ ಸ್ವಲ್ಪ ಕೆಲಸ ಇತ್ತಲ್ಲ ಗೈಸ್, ನಿಮಗೂ ಗೊತ್ತು, ಫ್ರೀ ಇಲ್ಲ ನನಗೆ ಎಡಿಟ್ ಮಾಡೋಕ್ಕಲ್ಲ, ಅದರಿಂದ ಲೇಟ್ ಆಯಿತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾಯಿದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗೈಸ್. ಓಕೆ, ಬಾಯ್, ಟೇಕ್ ಕೇರ್ ಗೈಸ್.